ಹಾಯ್ ಗೈಸ್, ಸೊ ಮಿಷನ್ ಇಂಪಾಸಿಬಲ್ ದ ಫೈನಲ್ ರಾಕ್ನಿಂಗ್ ನೋಡ್ಕೊಂಡು ಬಂದ್ವಿ. ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಗುಡ್. ಆ್ಯಂಡ್ ಇವತ್ತು 2 ಸಿನಿಮಾ ನೋಡಿದ್ವಿ. ನಿಮ್ಗೆ ಗೊತ್ತಿರ್ಬೋದು, ಫೈನಲ್ ಡೆಸ್ಟಿನೇಷನ್ ಒಂದು, ಆಮೇಲೆ ಮಿಷನ್ ಇಂಪಾಸಿಬಲ್ ಫೈನಲ್ ರಾಕ್ನಿಂಗ್ ಒಂದು. ಫಸ್ಟಿಗೆ ಮಿಷನ್ ಇಂಪಾಸಿಬಲ್ ಬಗ್ಗೆ ಸಣ್ಣ ಬ್ರೀಫ್ ಕೊಟ್ಬಿಡ್ತೀನಿ ನಿಮಗೆ. ಏನು ಮಿಷನ್ ಇಂಪಾಸಿಬಲ್, ಅದಕ್ಕೆ ಇಷ್ಟೊಂದು ಜನ ಫ್ಯಾನ್ಸ್ ಇದಕ್ಕೆ ಅಂತೇಳಿ. ಮಿಷನ್ ಇಂಪಾಸಿಬಲ್ ಫಸ್ಟ್ ಸ್ಟಾರ್ಟ್ ಆಗಿದ್ದೆ ಟಿವಿ ಸೀರೀಸ್ ಆಗಿ. 7 ಸೀರೀಸ್ ಬಂದಿದೆ ಆ್ಯಕ್ಚುಲಿ. 1966 to 1973 ಮಟನು ಟಿವಿ ಸೀರೀಸ್ ಆಗಿ ಬಂತು. ಆ ಕಾಲದಾಗ 4 ಬಿಲಿಯನ್ ಪ್ರಾಫಿಟ್ ಮಾಡಿದ್ದೆ. ಸೊ ದೆನ್ ದೇ ವಿಲ್ ಥಿಂಕ್ ವಿ ಕ್ಯಾನ್ ಡೂ ದಿಸ್ ಫಿಲ್ಮ್ ಫಾರ್ಮ್ಯಾಟ್. 1996 ಒಳಗೆ ಫಸ್ಟ್ ಮಿಷನ್ ಇಂಪಾಸಿಬಲ್ ಬರ್ತೈತಿ. ಸೊ ಅದರಿಂದ ಎಂಟ್ರಿ ಹಾಕಾರ ಮಿಷನ್ ಇಂಪಾಸಿಬಲ್ ಸೀರೀಸ್ಗೆ ನಿಮ್ಮೆಲ್ಲರ ಪ್ರೀತಿಯ ಸೊ ಟಾಮ್ ಕ್ರೂಸ್ ಆ್ಯಕ್ಟಿಂಗ್ ಬಗ್ಗೆ, ಅವ್ರ ಬಗ್ಗೆ ಅದೆಲ್ಲ ಬೇಕಾದ್ರೆ ನೆಕ್ಸ್ಟ್ ಒಂದು ವಿಡಿಯೋ ಸಪ್ರೇಟ್ ಮಾಡಿ ಹಾಕ್ತೀನಿ ಅವರ. ಸೊ 1966 to 1973 ಮಟನು ಮಿಷನ್ ಇಂಪಾಸಿಬಲ್ ಟಿವಿ ಸೀರೀಸ್ ಬಂತು. ಸೊ ಅದ್ರ ಬಗ್ಗೆ ನಿಮ್ಗೆ ಹೇಳಿದೆ, 4 ಬಿಲಿಯನ್ ಪ್ರಾಫಿಟ್ ಮಾಡ್ತು. ಅದಾದಮೇಲೆ 1996 ನಮ್ಮ ಟಾಮ್ ಕ್ರೂಸ್ ಸ್ಟಾರ್ಟ್ ಮಾಡ್ತಾರೆ ಮಿಷನ್ ಇಂಪಾಸಿಬಲ್ ಸೀಸನ್ 1, ಅಂದರೆ ಮಿಷನ್ ಇಂಪಾಸಿಬಲ್ ಫಸ್ಟ್ ಎಪಿಸೋಡ್, ಫಸ್ಟ್ ಮೂವಿ 1996 ಮಿಷನ್ ಇಂಪಾಸಿಬಲ್. 2000 ಒಳಗೆ ಮಿಷನ್ ಇಂಪಾಸಿಬಲ್ 2 ಬರುತ್ತೆ. 2006 ಮಿಷನ್ ಇಂಪಾಸಿಬಲ್ 3 ಬರುತ್ತೆ. 2011 ಮಿಷನ್ ಇಂಪಾಸಿಬಲ್ ಗೋಸ್ಟ್ ಪ್ರೋಟೋಕಾಲ್ ಅಂತ ಬರುತ್ತೆ. 2025 ಒಳಗೆ ಮಿಷನ್ ಇಂಪಾಸಿಬಲ್ ದ ಫೈನಲ್ ರಾಕ್ನಿಂಗ್ ಅದು ಬರುತ್ತೆ. ಸೊ ಇಷ್ಟು ಮಿಷನ್ ಇಂಪಾಸಿಬಲ್ ಬಗ್ಗೆ ಹೇಳಿದೆ. ದ ಫೈನಲ್ ರಾಕ್ನಿಂಗ್ ಅಂತ ಹೇಳ್ಯಾರ. ಐ ಥಾಟ್ ಇದು ಮಿಷನ್ ಇಂಪಾಸಿಬಲ್ ಇಲ್ಲಿಗೆ ಮುಗಿಯಲ್ಲ, ಮುಂದೆ ಬರುತ್ತೆ ನನ್ನ ಗೆಸ್ ಪ್ರಕಾರ. ಯಾಕಂದರೆ ಇಲ್ಲಿಗೆ ಮುಗೀತಂತ ಯಾಕೆ ಹೇಳ್ಬೋದು ಅಂದರೆ, ಎಲ್ಲ ಕನ್ಕ್ಲೂಷನ್ನು ಫೈನಲ್ ರಾಕ್ನಿಂಗ್ ಒಳಗೆ ಕೊಟ್ಬಿಟ್ರೆ ನಮಗೆ ಏನೈತಿ ಅನ್ನೋದು. ಸೊ ಎಲ್ಲ ನಮ್ಮ ಟಾಮ್ ಕ್ರೂಸ್ ಈಥನ್ ಅವರೆಲ್ಲ ಡೆಸ್ಟ್ರಾಯ್ ಮಾಡಿಬಿಟ್ರೆ. ಅವರ ಮಿಷನ್ ಏನಿತ್ತು ಕಂಪ್ಲೀಟ್ ಮಾಡಿದ್ರು. ಬಟ್ ಫ್ಯೂಚರ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಹೇಳಕ್ಕೆ ಬರೋಲ್ಲ. ನನ್ನ ಎಕ್ಸ್ಪೆಕ್ಟೇಷನ್ ಐತೆ ಆ್ಯಕ್ಚುಲಿ, ಫ್ಯೂಚರ್ನಾಗ ಬರಬೇಕು ಆ್ಯಕ್ಚುಲಿ. ಇಷ್ಟಂತೂ ಮಿಷನ್ ಇಂಪಾಸಿಬಲ್ ಬಗ್ಗೆ ಇತ್ತು. ಟಾಮ್ ಕ್ರೂಸ್ ಅವರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇದು ಮಾತ್ರ ಹೋಲ್ ವಿಡಿಯೋ ಡೆಡಿಕೇಟೆಡ್ ಟು ಮಿಷನ್ ಇಂಪಾಸಿಬಲ್ ಆ್ಯಂಡ್ ಫೈನಲ್ ಡೆಸ್ಟಿನೇಷನ್ ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತೈತಿ. ಅದ್ರದ್ದು 6ನೇ ಸೀರೀಸ್ ಇದೆ, 6ನೇ ಪಾರ್ಟ್ ನಾವು ನೋಡ್ಬೋದು. ಆಮೇಲೆ ಒಂದಕ್ಕೊಂದು ಲಿಂಕ್ ಅಷ್ಟೊಂದು ಏನು ಲಿಂಕ್ ಇಲ್ಲ, ಯಾರು ಬೇಕಾದ್ರೂ ನೋಡ್ಬೋದು ಅದನ್ನ. ಬಟ್ ಮಿಷನ್ ಇಂಪಾಸಿಬಲ್ ಇಂಟರ್ಲಾಕ್ ಅಲ್ಲ, ಕೆಲವೊಂದಿಷ್ಟು ಸೀರೀಸ್ ಇಂಟರ್ಲಾಕ್ ಇಲ್ಲ. ಯಾರು ಬೇಕಾದ್ರೂ ನೋಡ್ಬೋದು, ಇಂಟ್ರೆಸ್ಟ್ ಇದ್ದೇ ಇರುತ್ತೆ ನಿಮಗೆ ಆ್ಯಕ್ಚುಲಿ. ಫೈನಲ್ ಡೆಸ್ಟಿನೇಷನ್ ಬಗ್ಗೆ ಹೇಳ್ಬೇಕಪ್ಪ ಅಂದರೆ, ಫೈನಲ್ ಡೆಸ್ಟಿನೇಷನ್ ಫುಲ್ಲಿ ಕಮರ್ಷಿಯಲ್. ಆಮೇಲೆ ಎರಡೂ ಕಮರ್ಷಿಯಲ್, ಬಟ್ ಫಂಕಿ ಪೀಪಲ್ಸ್ ಆ್ಯಂಡ್ ಎಂಟರ್ಟೈನ್, ಕಾಮಿಡಿ, ಫುಲ್ ಮಜಾ ಜಾತ್ರೆ ಬೇಕಂದರೆ ಫೈನಲ್ ಡೆಸ್ಟಿನೇಷನ್ ಹೋಗ್ರಿ. ಆಮೇಲೆ ರೆಸ್ಪಾನ್ಸಿಬಲ್, ಆಮೇಲೆ ಹಿಸ್ಟೋರಿಕಲ್, ಆಮೇಲೆ ವಾರ್ ಫೀಲ್ಡ್ ಅದ್ರ ಬಗ್ಗೆ ನೋಡ್ಬೇಕು. ಆಮೇಲೆ ಆ್ಯಕ್ಷನ್ ನೋಡ್ಬೇಕಂದ್ರೆ ನೀವು ಅಫ್ಕೋರ್ಸ್ ದ ಟಾಮ್ ಕ್ರೂಸ್, ಈಥನ್ ಅವ್ರು ನೋಡ್ಬೇಕು. ಆ್ಯಕ್ಚುಲಿ ಈಥನ್ ಅವರ ಮಿಷನ್ ಹೆಂಗೆ ಕಂಪ್ಲೀಟ್ ಮಾಡ್ತಾರೆ ಅನ್ನೋದು ನಿಮಗೆ ಮಿಷನ್ ಇಂಪಾಸಿಬಲ್ನ ಸಿಗುತ್ತೆ. ಸೊ ಇಷ್ಟಂತೂ ಈ ವ್ಲಾಗ್ನಾಗಿತ್ತು. ಆಮೇಲೆ ಈ ಒಂದು ವಿಡಿಯೋ ಡೆಡಿಕೇಟೆಡ್ ಟು ಟಾಮ್ ಕ್ರೂಸ್ ಆ್ಯಂಡ್ ಈಥನ್ ಯಾರಪ್ಪ ಅಂದ್ರೆ ನಮ್ಮ ಟಾಮ್ ಕ್ರೂಸ್ ಅವ್ರ ಕ್ಯಾರೆಕ್ಟರ್ ಮಿಷನ್ ಇಂಪಾಸಿಬಲ್ ಸೀರೀಸ್ನಾಗ ಅವ್ರ ಹೆಸರು ಈಥನ್ ಅಂತೇಳಿ. ಸೊ ಅವ್ರು ನಾವು ಈಥನ್ ಅಂತ ಕರೆಯಕ್ಕೆ ಇಷ್ಟಪಡ್ತೀವಿ. ಆಮೇಲೆ ಈಥನ್ ಅವರು ಅವೆಲ್ಲ ಮಿಷನ್ ಕಂಪ್ಲೀಟ್ ಮಾಡಿದ್ದೆ. ಸೊ ಸೆಲ್ಯೂಟ್ ಟು ಈಥನ್ ಆ್ಯಂಡ್ ಟಾಮ್ ಕ್ರೂಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ದಿಸ್ ವ್ಲಾಗ್ ಆ್ಯಂಡ್ ಫೈನಲ್ ಡೆಸ್ಟಿನೇಷನ್, ಮಿಷನ್ ಇಂಪಾಸಿಬಲ್ ಎರಡರ ಬಗ್ಗೆನೂ ಹೇಳೀನಿ. ಆಮೇಲೆ ನನ್ನ ಫ್ರೆಂಡ್ಸಿಗೂ ರೇಟಿಂಗ್ ಕೇಳೀನಿ, ನೀವು ಅವ್ರ ರೇಟಿಂಗು ಇದು ಮಾಡ್ಬೋದು. ಫೈನಲ್ ಆಗಿ ಏನು ಹೇಳ್ಬೇಕಪ್ಪ ಅಂದ್ರೆ, ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮ್ಮ ಎಕ್ಸ್ಪೆಕ್ಟೇಷನ್ ಬೇರೆ ಇರ್ತೈತಿ, ನನ್ನ ಟೇಸ್ಟ್, ನನ್ನ ಎಕ್ಸ್ಪೆಕ್ಟೇಷನ್ ಬೇರೆ ಇರ್ತೈತಿ. ನಾ ಏನೇ ಹೇಳಿದ್ರು ಅದು ನಿಮ್ಗೆ ಇಷ್ಟ ಆಗ್ಬೋದು, ಇಷ್ಟ ಆಗ್ಲಿಕ್ಕಿಲ್ಲ. ಸೊ ನೀವಾಗಲೇ ಹೋಗಿ ನೋಡ್ರಿ ಸಿನಿಮಾನ, ನಿಮ್ಗೆ ಹೆಂಗೆ ಅನಿಸುತ್ತೆ ನಿಮ್ಮ ಒಪಿನಿಯನ್. ನನ್ನ ಒಪಿನಿಯನ್ ಏನೈತಪ್ಪ, ನಾನು ಬ್ಲಾಗ್ನಾಗ ಕೊಟ್ಟು, ನಾನು ವಿಡಿಯೋದಾಗ ಕೊಟ್ಟಿನಿ. ಆ್ಯಂಡ್ ಇಟ್ಸ್ ಪ್ಯೂರ್ಲಿ ಮೈ ಒಪಿನಿಯನ್. ಭಾಳ ಮಾತಾಡ್ತೀನಿ ಆ್ಯಕ್ಚುಲಿ, ಭಾಳ ಮಾತಾಡ್ತೀನಿ. ಸೊ ವ್ಲಾಗ್ ಇಷ್ಟ ಆಗಿತ್ತು ಅನ್ಕೊಂತೀನಿ. ಇಷ್ಟ ಆಗಿದ್ದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣ ಅಂತ, ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಅಂತ. ನಾನು ನಿಮ್ಮ ಪ್ರೀತಿಯ ಅಭಿಷೇಕ್. ಭಾಳ ಬಿಲ್ಡಪ್ ಆತಲ್ಲ ಅಷ್ಟೇ, ಇಲ್ಲ ಅಡ್ಜಸ್ಟ್ ಮಾಡಿ.